ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆಡಳಿತ ಪಕ್ಷದ ಈ ನಿಷ್ಕ್ರಿಯತೆಗೆ ಅಥವಾ ಇಂತಹ ಧೋರಣೆಗೆ ಕೇವಲ ಆಡಳಿತ ಪಕ್ಷದ ಅಧಿಕಾರಿಗಳು ಅಥವಾ ಆಡಳಿತ ಪಕ್ಷ ಕಾರಣ ಅನ್ನೋದರ ಜೊತೆಗೆ ವಿರೋಧ ಪಕ್ಷದ ನಿಷ್ಕ್ರಿಯತೆ ಕೂಡ ಕಾರಣ ಆಗಿರಬಹುದಲ್ವಾ? ವಿರೋಧ ಪಕ್ಷ ನೋಡಿ ಸಕ್ರಿಯವಾಗಿದೆ. ವಿರೋಧ ಪಕ್ಷ ಇಮ್ಮಿಡಿಯೇಟ್ ಆಗಿ ಯಾವುದೇ ಈ ಥರದ ಘಟನೆ ಆದಾಗ ಪ್ರತಿಭಟನೆ ಮಾಡ್ತೀವಿ, ಹೋಗ್ತೀವಿ, ಆ ಊರಿಗೆ ಭೇಟಿ ಕೊಡ್ತೀವಿ, ಅಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ, ಧರಣಿ ಮಾಡ್ತೀವಿ, ಆ ಮಂತ್ರಿ ವಿರುದ್ಧ, ಆ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತೀವಿ. ಇವರು ನಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ, ನಮ್ಮ ಮೇಲೆ ಇಮ್ಮಿಡಿಯೇಟ್ ಬೇಕಾದ್ರೆ FIR ಮಾಡ್ತಾರೆ. ಅವರು ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ FIR ಮಾಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಈ ವಿಷಯನ ಖಂಡಿಸಿ ಯಾರೋ ಒಬ್ರು ಖಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರು ಅಂತ ಇಟ್ಕೊಳ್ಳಿ, ಅವ್ರ ಮೇಲೆ ಇಮ್ಮಿಡಿಯೇಟ್ FIR ಆಗತ್ತೆ. ಇದು ಈ ಸರ್ಕಾರದ ಧೋರಣೆ. ತಪ್ಪು ಮಾಡಿದವ್ರ ಮೇಲೆ ಆಗಲ್ಲ, ಆ ತಪ್ಪನ್ನು ಖಂಡಿಸಿದವ್ರ ಮೇಲೆ FIR ಆಗತ್ತೆ. ಬಿಜೆಪಿ ಇದರಲ್ಲೂ ಕೂಡ ರಾಜಕೀಯ ಮಾಡೋದಕ್ಕೆ ಬರುತ್ತೆ ಅನ್ನುವಂಥ ಟೀಕೆ ಟಿಪ್ಪಣಿಗಳು ಬಂದಿದ್ದಾವೆ. ನೋಡಿ, ಈಗ ತಪ್ಪು ಮಾಡಿದ್ದನ್ನ ಖಂಡಿಸ್ಬೇಕು, ಪ್ರತಿಭಟಿಸ್ಬೇಕು. ನಾವು ರಾಜಕೀಯ ಮಾಡೋದು ನಮ್ಮ ಪಾರ್ಟಿ ಯಾಕಿರೋದು ಬಿಜೆಪಿ ಯಾಕಿರೋದು? ರಾಜಕೀಯ ಮಾಡಕ್ಕೆ ಇರೋದು. ನಿಮ್ಮ ಪಾರ್ಟಿ ಯಾಕಿರೋದು? ರಾಜಕೀಯ ಮಾಡಕ್ಕೆ. ಆದರೆ ಒಳ್ಳೆ ರಾಜಕೀಯನ ಮಾಡಬೇಕು, ಕೆಟ್ಟ ರಾಜಕೀಯ ಮಾಡಬಾರ್ದು. ಸಮಾಜದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದೇ ಇರುವಂಥ ರಾಜಕಾರಣವನ್ನು ನಮ್ಮ ಪಾರ್ಟಿ ಮಾಡುತ್ತೆ. ಅದು ಎಲ್ಲ ರಾಜ್ಯಗಳಲ್ಲೂ, ನಮ್ಮ ದೇಶದಲ್ಲಿ, ಎಲ್ಲ ಊರುಗಳಲ್ಲಿ ನಾವಂತೂ ನಮ್ಮ ಕಾರ್ಯಕರ್ತರಿಗೆ ಕಲಿಸೋದೇ ಇದನ್ನ. ಅಶಾಂತಿಯನ್ನು ನಿರ್ಮಾಣ ಮಾಡಿ, ಸಮಾಜದಲ್ಲಿ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ, ಇದು ನಮ್ಮ ಕಾರ್ಯಕರ್ತರಿಗೆ ನಾವು ಹೇಳೋದು ಇಲ್ಲ. ಆ ಥರದ ಒಂದು ತರಬೇತಿನೂ ಕೂಡ ನಾವು ಕೊಡಲ್ಲ. ಆದರೆ ಆ ಕಡೆ ಹಂಗಲ್ಲ ಕಾಂಗ್ರೆಸ್. ಏನು ತಪ್ಪು ಮಾಡಿದ್ರು ಕೂಡ ಇವ್ರು ನಮ್ಮ ವೋಟರ್ಸು, ಇವ್ರು ನಮ್ಮ ವೋಟ್ ಬ್ಯಾಂಕ್, ಇವ್ರ ಮೇಲೆ ಕ್ರಮ ಆಗಬಾರ್ದು. ಇದು ಕಾಂಗ್ರೆಸ್ಸಿನ ಧೋರಣೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಘೋರವಾಗಿ, ಗಂಭೀರವಾಗಿ ಖಂಡಿಸುತ್ತೆ. ಬಿಜೆಪಿಯ ತತ್ವದ ಬಗ್ಗೆ ನೀವು ಉಲ್ಲೇಖ ಮಾಡ್ತಾ ಇದ್ರಿ. ಹಿರಿಯ ನಾಯಕರಾಗಿರುವಂಥ BS ಯಡಿಯೂರಪ್ಪನವರು 2028ಕ್ಕೆ ಸ್ವತಂತ್ರವಾಗಿ ನಾವು ಪಕ್ಷವನ್ನು ಕಟ್ಟೋಣ ಅಥವಾ ಅಧಿಕಾರವನ್ನು ನಡೆಸೋಣ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸ್ವತಂತ್ರವಾಗಿ ಸರಿಯಾಗೇ ಹೇಳಿದ್ದಾರೆ. ಈಗ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುವಷ್ಟು ಸೀಟುಗಳು ಬರಬೇಕು. ನೀವು ಯಾವ ಈ ಪ್ರಶ್ನೆಯನ್ನು ಸ್ವತಂತ್ರವಾಗಿ ಅಂತ ವಿತ್ ಇನ್ವರ್ಟೆಡ್ ಕಾಮ ಹೇಳಿದ್ರಿ ನನಗೆ ಅರ್ಥ ಆಗತ್ತೆ. ಯಾಕೆ ನೀವು BJP ಮತ್ತು JDS ಜೊತೆಗಿದ್ದೀರಾ? ಎಸ್, BJPಗೆ 120, 130 ಸೀಟು ಬರಲಿ, JDSಗೂ ಕೂಡ 50, 60, 100 ಸೀಟು ಬರಲಿ, ನಮ್ದೇನು ವಿರೋಧ ಇಲ್ಲ. ಆದರೆ BJPಯ ಗುರಿ ಏನು? ನಮಗೆ ಆಡಳಿತ ನಡೆಸೋದಕ್ಕೆ ಬೇಕಾಗುವಷ್ಟು ಬಹುಮತ 113 ಬೇಕು. ನಾವು ಇದು ಮಾಡ್ತಾ ಇದೀವಿ, ಸುಮಾರು ಒಂದು 130, 140 ಸೀಟು ಬರಬೇಕು. ಈ ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ಯಡಿಯೂರಪ್ಪನವರು ನಿನ್ನೆ ಹೇಳಿದ್ದಾರೆ, BJP ಸ್ವಂತ ಕಾಲ ಮೇಲೆ ಅಧಿಕಾರ ನಡೆಸುವಷ್ಟು, ಸ್ವತಂತ್ರವಾಗಿ ಅಧಿಕಾರ ನಡೆಸುವಷ್ಟು ಸೀಟುಗಳನ್ನು ಬರೋ ರೀತಿನಲ್ಲಿ ನೀವು ಕೆಲಸ ಮಾಡಿ, ವಾತಾವರಣ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇದ್ರೊಳಗೇನು ತಪ್ಪಿಲ್ಲ. ಹಾಗಾಗಿ ನಾನು ಯಡಿಯೂರಪ್ಪನವ್ರಿಗೆ ಅಭಿನಂದಿಸ್ತೇನೆ.